ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾಯಿದ್ದೀನಿ ಎಗ್ ಮ್ಯಾಗಿ ಲೇಟ್ ನೈಟ್ ಮಾಡ್ತಾ ಇರೋದು ಇದು. ಆ್ಯಕ್ಚುಲಿ 2 o'clock ಆಗಿತ್ತು. ತುಂಬಾ ಕ್ರೇವಿಂಗ್ಸ್ ಆಗ್ತಾಯಿತ್ತು ಎಗ್ ಮ್ಯಾಗಿ ತಿನ್ನಬೇಕು ಅಂತ. ಸೊ ಹಾಗಾಗಿ ಮೊದಲು ಫ್ರಿಜ್ಜಲ್ಲಿ ಯಾವ್ಯಾವ ತರಕಾರಿ ಇದೆ ಅಂತ ನೋಡಿಕೊಂಡು ಎಲ್ಲ ತೆಗೆದಿಟ್ಕೊಂಡು ಆಚೆಗೆ ಆಮೇಲೆ ತೊಳ್ಕೊಂಡು ಒಂದೊಂದಾಗಿ ಹೆಚ್ಕೊತಾ ಇದ್ದೀನಿ. ಈಗ ಬೀನ್ಸು, ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ, ಟೊಮೆಟೊ ಸಿಂಪಲ್ ಇಷ್ಟೇ ತೊಗೊಂಡಿದ್ದು ನಾನು. ಎಲ್ಲ ಮೊದಲು ಸಣ್ಣ ಸಣ್ಣಗೆ ಹೆಚ್ಕೊಂಡು ಹಾಗೆ ಈರುಳ್ಳಿನೂ ಹೆಚ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡೆ. ನೋಡ್ತಿದ್ದೀರಲ್ವ, ಇಷ್ಟೇ ನಾನು ತೊಗೊಂಡಿದ್ದ ಐಟಮು. ಸ್ಟವ್ ಹಚ್ಚಿ ಸ್ವಲ್ಪ ನಂಗೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡು ಮ್ಯಾಗಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅದು ಬೆಂದಿದೆ ಅಂದಮೇಲೆ ಆಗ ನಾನು ಪೌಡ್ರ್ ಹಾಕಿದೆ. ಈ ಕಡೆ ಸೈಡಿಗೆ ನಾನು ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್, ಸ್ವಲ್ಪ ಸಾಲ್ಟು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಎಣ್ಣೆ ತುಂಬಾ ಕಡಿಮೆನೇ ಹಾಕಿದ್ದು ನಾನು. ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬಟರ್ ಹಾಕಿ ಮೊಟ್ಟೆ ಹಾಕಿ ಡ್ರೈ ರೋಸ್ಟ್ ಥರ ಮಾಡಿಕೊಂಡು ಆಮೇಲೆ ಆಗಿರೋದು ಮ್ಯಾಗಿ ಹಾಕಿ ಕೊತ್ತಂಬರಿ ಹಾಕಿದ್ರೆ ಮುಗೀತು. ಇದೇ ಎಗ್ ಮ್ಯಾಗಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಓಕೆ, ಬಾಯ್.